ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳೇ. ನನ್ನ ಹೆಸರು ಗಾಯತ್ರಿ. ತುರಹಳ್ಳಿ, ಬೆಂಗಳೂರಿನಿಂದ ಮಾತನಾಡುತ್ತಿದ್ದೇನೆ. ಕಳೆದ 3 ವರ್ಷದಿಂದ ಪ್ರಶ್ನೋತ್ತರ ಕಾರ್ಯಕ್ರಮವು ಅತ್ಯದ್ಭುತವಾಗಿ ಮೂಡಿಬರುತ್ತಿದೆ. ಬರುವ ಪ್ರಶ್ನೆಗಳಿಗೆ ತಾರತಮ್ಯ ಭೇದಭಾವವನ್ನು ಮಾಡದೆ ಎಲ್ಲ ಪ್ರಶ್ನೆಗಳಿಗೂ ಅತ್ಯದ್ಭುತವಾಗಿ ಉತ್ತರವನ್ನು ಕೊಡುತ್ತಿದ್ದೀರಾ. ನೀವು ಅದ್ವೈತ ಸಿದ್ಧಾಂತದ ಉಪನ್ಯಾಸವನ್ನು ನೀಡುತ್ತೀರಿ. ಅದರೊಟ್ಟಿಗೆ ನಿಮ್ಮ ನೇರವಾದ ನಡೆ ನುಡಿಯಿಂದಲೇ ನೀವೇ ಅದ್ವೈತವಾಗಿದ್ದೀರಿ. ನಿಮ್ಮನ್ನು ಪಡೆದ ನಾವೇ ಭಾಗ್ಯಶಾಲಿಗಳಾಗಿದ್ದೇವೆ. ನಿಮ್ಮ ಪಾದಾರವಿಂದಗಳಲ್ಲಿ ನನ್ನ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಿದ್ದೇನೆ. ಗುರುಗಳೇ, ರಾಮಾಯಣದಲ್ಲಿ ನನ್ನದೊಂದು ಪ್ರಶ್ನೆ. ಸೀತಮ್ಮನವರು ಗರ್ಭಿಣಿಯಾಗಿದ್ದಾಗ ಜನರ ದೃಷ್ಟಿಯಲ್ಲಿ ಅವರು ಕಳಂಕಿತರಾಗಿರುತ್ತಾರೆ. ಈ ವಿಷಯವನ್ನು ತಿಳಿದ ಶ್ರೀರಾಮರು ಲಕ್ಷ್ಮಣನ ಮೂಲಕ ಸೀತಮ್ಮನವರನ್ನು ಕಾಡಿಗೆ ಕಳುಹಿಸುತ್ತಾರೆ. ಈ ಸಂದರ್ಭದಲ್ಲಿ ಶ್ರೀರಾಮರ ಮೌನ ಎಷ್ಟು ಸಮ್ಮತ? ಈ ಪ್ರಶ್ನೆಗೆ ಉತ್ತರಿಸಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಧನ್ಯವಾದಗಳು ಗುರುಗಳೇ. ಗಾಯತ್ರಿ ದೇವಿ, ನಮಸ್ಕಾರ. ನೀವು ರಾಮಭಕ್ತರು. ಸೀತಮ್ಮನ ಕಂಡರೆ ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಿ. ನಿಮಗೆ ಈ ಪ್ರಶ್ನೆ ಅಷ್ಟು ಗೊಂದಲ ಹುಟ್ಟಿಸಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ನೀವು ಒಂದು ತರಹದ ಉಪನ್ಯಾಸಿಕೆಯಾದ್ದರಿಂದ, ಸಾಮಾಜಿಕ ಕಾರ್ಯಕರ್ತೆ ಆದ್ದರಿಂದ, ಆಗಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿಮ್ಮ ಮನೆಯಲ್ಲಿ ಏರ್ಪಡಿಸೋ ಕಾರಣದಿಂದ ಬಹಳ ಜನ ನಿಮ್ಮನ್ನು ಈ ಪ್ರಶ್ನೆ ಕೇಳಿದ್ದಾರೆ. ಬಹಳ ಜನಕ್ಕೆ ಈ ಗೊಂದಲ ಇದೆ. ಅದಕ್ಕಾಗಿ ಈ ಪ್ರಶ್ನೆಯನ್ನು ಅವರ ಪರವಾಗಿ ನೀವು ಕೇಳ್ತಾ ಇದ್ದೀರಿ. ನನಗದು ಅರ್ಥ ಆಯಿತು. ದಯವಿಟ್ಟು ಗಮನಿಸಿ, ನೀವು ಕೇಳಿರತಕ್ಕಂಥ ಪ್ರಶ್ನೆ ಶ್ರೀರಾಮರು ಏಕೆ ಮೌನವಾಗಿದ್ದರು, ಅದು ನಿಮ್ಮ ಪ್ರಶ್ನೆ. ಅದೇನು ಪ್ರಾರಂಭದ ಮೌನವೇ ಅಥವಾ ಆನಂತರದ ಮೌನವೇ ಅನ್ನುವುದು ನಿರ್ಣಯ ಆಗಬೇಕು. ಪ್ರಾರಂಭದ ಮೌನ ಅಂದರೆ ಭದ್ರ ಬಂದು ಈ ವಿಷಯವನ್ನು ಹೇಳ್ತಾ ಇದ್ದ ಹಾಗೆ, ಅಂದರೆ ಸೀತಾದೇವಿಯ ಬಗ್ಗೆ ಪುರಜನರು ಆಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದ ಹಾಗೆ ಆತ ಆ ವಿಷಯದಲ್ಲಿ ಭದ್ರನ ಮಾತಿಗೆ ಮೌನವಾಗಿರಬಹುದಾಗಿತ್ತು. ಮೌನವಾಗಿರಲಿಲ್ಲ. ಭದ್ರ ಹಿಂಜರಿದರೂ ಹೇಳು ಅಂತ ಅವರೇ ಹೇಳಿಸಿಕೊಂಡರು. ಕೇಳಿದರು, ಜನರ ಮಾತುಗಳನ್ನು ಪುರಸ್ಕರಿಸಿದರು, ಪರೀಕ್ಷೆ ಮಾಡಿದರು, ಕೊನೆಗೆ ತಮ್ಮಂದ್ರನ್ನು ಕರೆದರು. ಮುಂದಿನದು ಕಥೆ, ನೀವು ಗಮನ ಇಟ್ಟು ಕೇಳಬೇಕಾದ್ದು. ಮೌನವಾಗಿದ್ದರೋ ಸೀತಾದೇವಿ ವಿಷಯದಲ್ಲಿ? ಸೀತಾದೇವಿ ಆಕೆಯ ಬಗ್ಗೆ ಪೌರರು ಹೀಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ, ತನಗೆ ಎಷ್ಟು ಧಕ್ಕೆ ಆಗಿದೆ ಎನ್ನುವುದನ್ನು ಹೇಳಿ, ನಮ್ಮ ಇಕ್ಷ್ವಾಕು ವಂಶ ಎಷ್ಟು ಕೀರ್ತಿಶಾಲಿಯಾಗಿದೆಯೋ ಜನಕ ವಂಶವೂ ಅಷ್ಟೇ ಆಗಿದೆ. ನನ್ನ ಅಂತರಂಗಕ್ಕೆ ಗೊತ್ತು ಸೀತೆ ಪರಿಶುದ್ಧಳು ಅಂತ, ಸೀತೆ ಯಶಸ್ವಿನಿ ಅಂತ ನನಗೆ ಗೊತ್ತಿದೆ. ಆದರೆ ಜನರು ಹೇಳ್ತಾ ಇದ್ದಾರಲ್ಲಪ್ಪ, ಬರೀ ಒಬ್ಬ ಇಬ್ಬರಲ್ಲ, ಅಯೋಧ್ಯೆಯಲ್ಲಿರತಕ್ಕಂಥ ಬಹಳಷ್ಟು ಮಂದಿ ಸೀತೆಯ ಮೇಲೆ ಶಂಕೆ ಪಟ್ಟಿದ್ದಾರೆ. ರಾವಣನ ಅಂತಃಪುರದಲ್ಲಿ ಇದ್ದಂಥ ಹೆಣ್ಣನ್ನು, 10 ತಿಂಗಳಿದ್ದಂತೆ ಅಲ್ಲಿ, ಅಂಥ ಹೆಣ್ಣನ್ನು ಈ ರಾಘವ ಸೀತಾ ಸಂಭೋಗಜಂ ಸುಖಂ, ಆ ಕಾರಣದಿಂದಾಗಿ ಆಕೆಯನ್ನು ಕರ್ಕೊಂಡು ಬಂದುಬಿಟ್ಟಿದ್ದಾನೆ. ಈಗ ಪತ್ನಿ ವ್ರತಸ್ಥಿಗೆ ಅಂತ ಇವನು ಯಾಕೆ ಮಾಡ್ಕೋಬೇಕಾಗಿತ್ತು? ಇನ್ನೊಬ್ಬರು ಮದುವೆ ಆಗ್ಬೋದಾಗಿತ್ತು. ಇಲ್ಲ, ವ್ರತ ಮಾಡ್ಕೊಂಡಿರೋದ್ರಿಂದ ಆಕೆಯನ್ನು ಕರ್ಕೊಂಡು ಬಂದಿದೆ ಅಂತ ಜನರು ರಾಮರನ್ನು ಟೀಕೆ ಮಾಡ್ತಾ ಇದ್ದಾರೆ. ಶ್ರೀರಾಮರಿಗೆ ಸಾಧಾರಣವಾದ ಚಿಂತನೆ ಆಗೋದಿಲ್ಲ.
ಗಾಯತ್ರಿ ದೇವಿಯವರು ಗಮನ ಇಟ್ಟು ಕೇಳಬೇಕೇನು ಅಂದರೆ, ನೀವು ನಾವು ಮಾತನಾಡುವಂತೆ, ನೀವು ನಾವು ಚಿಂತಿಸುವಂತೆ ಶ್ರೀರಾಮರು ಚಿಂತಿಸುವುದಿಲ್ಲ. ಯಾಕೆ ಅಂದರೆ ನಾವು ಸಾಧಾರಣರು, ಅವರು ಅಸಾಧಾರಣರು. ನಾವು ಸಾಮಾನ್ಯರು, ಅವರು ಅಸಾಮಾನ್ಯರು. ಏನು ಜನರು ಮಾತಾಡಿದ್ರೆ ಮಾತಾಡ್ಕೊಳ್ಳಿ, ನನಗೆ ಗೊತ್ತಿದೆ ಸತ್ಯ ಏನು ಅಂತ ನನಗೆ ಗೊತ್ತಿದೆ, ಆದ್ದರಿಂದ ನಾನು ಹಾಗೇ ಇರ್ತೀನಿ ಅಂತ ಹೇಳಲ್ಲ ಅವರು. ನಾವು ಹೇಳ್ತೀವಿ ಹಾಗೆ. ಅವರು ಕೇವಲ ಶ್ರೀರಾಮರಲ್ಲ, ಅವರು ಕೇವಲ ಸೀತಾರಾಮರಲ್ಲ, ಅವರು ರಾಜಾರಾಮರು. ಇಡೀ ರಾಜ್ಯವೇ ಅವರ ಕಡೆಗೆ ನೋಡ್ತಾ ಇರುತ್ತೆ. ಶ್ರೀರಾಮರದು ಮಹಾಪ್ರಜಾಪ್ರಭುತ್ವ. ಪ್ರಜೆಗಳಿಗೆ ಯಾವುದು ಸೂಕ್ತವೋ, ಯಾವುದು ಸರಿಯೋ, ಪ್ರಜೆಗಳ ಅಭಿಪ್ರಾಯವೇನೋ, ಪ್ರಜೆಗಳಿಗೆ ಆಸಕ್ತಿ ಏನೋ ಅದನ್ನು ಸಲ್ಲಿಸತಕ್ಕವರು. ಶ್ರೀರಾಮರು ತನ್ನ ತಂದೆಯ ಹತ್ತಿರ ಮಾತನಾಡಿ, ನಾಳೆ ನಿನಗೆ ಯುವರಾಜ್ಯಾಭಿಷೇಕ ಮಾಡ್ತೀನಿ ಅಂತ ಅಪ್ಪ ಹೇಳಿದಾಗ ಅದನ್ನು ಹೇಳಲಿಕ್ಕೆ ತಾಯಿ ಹತ್ತಿರಕ್ಕೆ ಬರ್ತಾರೆ. ಹಾಗೆ ತಾಯಿ ಹತ್ತಿರಕ್ಕೆ ಬಂದವರು ಹೇಳೋದು ಏನಂತ, ನಮ್ಮಪ್ಪ ನನ್ನನ್ನು ನಿಯೋಜನೆ ಮಾಡಿದ್ದಾರೆ, ನಿಯುಕ್ತೋಸ್ಮಿ. ಯಾಕೆ? ಪ್ರಜಾಪಾಲನ ಕರ್ಮಣಿ. ಪ್ರಜೆಗಳನ್ನು ಪಾಲಿಸೋದು ತಂದೆಯ ಕರ್ತವ್ಯ. ಪ್ರಜಾಪಾಲನ ಕರ್ಮಣಿ, ತಂದೆ ಪಾಲಿಸುವಂತೆ ನೀನು ಪಾಲಿಸಬೇಕು ಅಂತ. ತಂದೆ ಅಂತ ಜನರು ನನ್ನನ್ನು ನೋಡಿದಾಗ ನಾನು ಹೇಗಿರಬೇಕು? ಜನರು ಯಾವಾಗಲೂ ರಾಜನನ್ನು ಅನುಸರಿಸುತ್ತಾರೆ. ಹೀಗಾಗಿ ನಾನು ನಮ್ಮ ತಂದೆಯ ಆದೇಶಕ್ಕೆ ಅನುಗುಣವಾಗಿ ಪ್ರಜೆಗಳಿಗೆ ಪಿತನಂತೆ ವರ್ತಿಸಬೇಕು. ಜನರು ನನ್ನನ್ನು ಭಾಳ ದೊಡ್ಡ ಮನುಷ್ಯ ಅಂದ್ಕೊಂಡ್ಬಿಟ್ಟಿದ್ದಾರೆ, ನಾನು ಅನುಕರಣೀಯ ವ್ಯಕ್ತಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ನನ್ನ ಬಗ್ಗೆ ತುಂಬ ಪ್ರೀತಿ ಇದೆ, ಮಹಾವಿಶ್ವಾಸ ಇದೆ, ತುಂಬ ಪ್ರಶಂಸೆ ಮಾಡ್ತಾರೆ. ನಾನು ಸೇತುವೆ ಕಟ್ಟಿದ್ದು, ರಾವಣನನ್ನು ಸಂಹಾರ ಮಾಡಿದ್ದು, ಇದೆಲ್ಲ ಅವರು ಭಾಳ ಮೆಚ್ಚುಗೆ ಇದೆ. ಆದರೆ ಸೀತೆಯನ್ನು ಕರ್ಕೊಂಡು ಬಂದಿದ್ದು ಅವ್ರು ಹೋಗ್ತಾ ಇದ್ದರು. ಶತ್ರು ಕ್ಷೇತ್ರದಲ್ಲಿ 10 ತಿಂಗಳುಗಳು ಅವಳು ಇದ್ದಾಳೆ. ಅವಳನ್ನು ಯಾಕೆ ಕರ್ಕೊಂಡು ಬಂದ್ಬಿಟ್ಟ ಈ ಶ್ರೀರಾಮ ಅಂತ ಎಲ್ಲರಿಗೂ ನನ್ನ ಬಗ್ಗೆ ಅಪ್ರಿಯವಾದ ಭಾವನೆ ಇದೆ. ಈಗ ನಾನೇನು ಮಾಡಬೇಕು? ನನಗೆ ಪ್ರಜಾಪಾಲನೆ ಮುಖ್ಯ. ನನ್ನ ವೈಯಕ್ತಿಕ ಸುಖ ದುಃಖಗಳಿಗಿನ್ನ ಉನ್ನತವಾದದ್ದು, ನಾನು ಆಯ್ಕೆ ಮಾಡಿಕೊಂಡಿರೋದು, ನಾನು ಜವಾಬ್ದಾರಿಯುತನಾಗಿರ್ತಕ್ಕಂಥದ್ದು ರಾಜಾರಾಮನಾಗಿ. ಹೀಗೆ ಬೇರೆ ಮಾರ್ಗ ಇಲ್ಲ. ನಾನು ನನ್ನ ಪತ್ನಿಯನ್ನು ತ್ಯಜಿಸುತ್ತಿದ್ದೇನೆ. ಇದ್ರ ಬಗ್ಗೆ ಯಾರೂ ಏನೋ ವಿರೋಧ ಮಾಡೋಕ್ಕೆ ಹೋಗಬೇಡಿ. ನನಗೆ ಗೊತ್ತಿದೆ ಇದು ಬಹಳ ಕಷ್ಟ, ಸೀತೆಗೆ ಭಾಳ ಅನ್ಯಾಯ ಆಗ್ತಾ ಇದೆ, ಇದರಿಂದ ಅವಳಲ್ಲಿ ತಪ್ಪಿಲ್ಲ, ಇದೆಲ್ಲ ನನಗೆ ಗೊತ್ತಿದೆ. ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕುಳಿತುಕೊಂಡಿರತಕ್ಕಂಥವ್ರು ಯಾವುದೋ ಒಂದಷ್ಟು ತ್ಯಾಗಕ್ಕೆ ಸಿದ್ಧರಾಗಿರಬೇಕು. ಹೀಗೆ ನಾನು ಆಕಿನ ಬಿಡ್ತಾ ಇದ್ದೀನಿ. ಇದು ಹಿನ್ನೆಲೆ ಏನಮ್ಮ. ಈಗ ನೀವೇನು ನಿರೀಕ್ಷಣೆ ಮಾಡ್ತೀರಿ ರಾಮರಿಂದ? ಮೌನವಾಗಿ ಹಾಕಿದ್ರು, ಮೌನವಾಗಿಲ್ಲ, ಅವರು ವಾಚ್ಯವಾಗಿದ್ದಾರೆ, ಅದಕ್ಕೆ ಬಿಟ್ಟಿದ್ದಾರೆ. ಆದರೆ ನಿಮ್ಮ ಪ್ರಶ್ನೆ ಅದಲ್ಲ. ನಿಮ್ಮ ವಿರೋಧ ಇರತಕ್ಕಂಥದ್ದು ಈ ರೀತಿಯಾಗಿ ಸೀತೆಯನ್ನು ಬಿಟ್ಟಿದ್ದು ಸರಿಯೋ ಅಂತ. ಮೌನವಾಗಿ ಬಿಟ್ಟಿದ್ದಾರೆ, ಬಿಟ್ಟಿದ್ದು ಸರಿನಾ ಅಂತ ಪ್ರಶ್ನೆ. ಈ ಸರಿ ತಪ್ಪುಗಳು ಅವರವರು ಯೋಚನೆ ಮಾಡುವ ಹಿನ್ನೆಲೆಯಲ್ಲಿ ಹೋಗುತ್ತೆ. ನಾವು ಹಾಗೆ ಯೋಚನೆ ಮಾಡಲ್ಲ. ನಾವಾಗಲೇ ಹೇಳಿದ್ವಿ, ನಾವು ಸಾಧಾರಣರು ಅಂತ. ಮಹಾತ್ಮರು ಹಾಗೆ ಯೋಚನೆ ಮಾಡ್ತಾರೆ. ಹೀಗಾಗಿ ಶ್ರೀರಾಮರ ಯೋಚನೆ ಬಹಳ ಪ್ರಧಾನವಾಗಿರತಕ್ಕಂಥದ್ದು ಅವರ ವಂಶದ ಕೀರ್ತಿಯ ಬಗ್ಗೆ. ನನ್ನ ವಂಶಕ್ಕೆ, ನನ್ನ ವಂಶ ಅಷ್ಟು ದೊಡ್ಡ ವಂಶ, ಹರಿಶ್ಚಂದ್ರ ಇದ್ದಂಥ ವಂಶ, ಇಕ್ಷ್ವಾಕು ಇದ್ದಂಥ ವಂಶ, ರಘುವಂಶ ಅಂತ ಕರೀತಾರೆ, ಸೂರ್ಯವಂಶ, ಇಂಥ ದೊಡ್ಡ ದೊಡ್ಡ ಹೆಸರುಗಳನ್ನು ಹೊಂದಿರತಕ್ಕಂಥ ವಂಶದಲ್ಲಿ ನಾನು ಬಂದು ಕೆಟ್ಟ ಹೆಸರು ತಗೊಳ್ಳೋಕೆ ನಾನು ಸಿದ್ಧ ಇಲ್ಲ. ಆದ್ದರಿಂದ ನಾನು ನನ್ನ ಪತ್ನಿಯನ್ನು ತ್ಯಾಗ ಮಾಡುತ್ತೇನೆ ಅಂತ ಶ್ರೀರಾಮರು ನಿರ್ಣಯ ತಗೊಂಡರು. ಅದಕ್ಕೆ ಅವರು ಬಾಧ್ಯರು, ಅವರೇ ಹೇಳಬೇಕು, ಬೇರೆ ಯಾರೂ ಅದರ ಬಗ್ಗೆ ಮಾತಾಡೋ ಹಾಗಿಲ್ಲ.
ಆದರೆ ನಾನು ನೋಡತಕ್ಕಂಥದ್ದು ಶ್ರೀರಾಮರ ಮತ್ತೊಂದು ಮುಖವನ್ನು. ರಾಜಾರಾಮರಾಗಿ ಆ ನಿರ್ಣಯವನ್ನು ಅವರು ತಗೊಂಡ್ರು. ಆದರೆ ಸೀತಾರಾಮರಾಗಿ ಏನು ಮಾಡಿದರು? ಇದು ಬಹಳ ಪ್ರಧಾನವಾದ ಪ್ರಶ್ನೆ. ಸೀತೆಯನ್ನು ಕಾಡಿಗೆ ಕಳಿಸಿದರು, ಆದರೆ ಸೀತೆಯ ರಕ್ಷಣೆಗಾಗಿ ಏನಾದರೂ ವ್ಯವಸ್ಥೆ ಮಾಡಿದರೋ? ಹಾಗೇನಾದರೂ ಅವರು ವ್ಯವಸ್ಥೆ ಮಾಡಿದ್ದರೆ ಆಗ ಅವರು ಸೀತಾರಾಮರೂ ಹೌದು, ರಾಜಾರಾಮರೂ ಹೌದು, ಎರಡನ್ನೂ ಎಲ್ಲೋ ಸಮತೋಲನ ಮಾಡಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ಈಗ ಸೀತೆಯನ್ನು ಕಾಡಿಗೆ ಕಳಿಸಿದ ಮೇಲೆ, ಸೀತೆ ಕಾಡಿಗೆ ಪ್ರವೇಶ ಮಾಡಿದ ಮೇಲೆ ಆಮೇಲಿನ ಘಟನೆಗಳನ್ನು ನಾವು ಬಹಳ ಎಚ್ಚರಿಕೆಯಿಂದ ನೋಡಬೇಕು. ಪಾಪ ಶ್ರೀರಾಮರು ಗೋಳಾಡಿದ್ದಾರೆ. 4 ದಿವಸ ತಮ್ಮ ಅಂತರಂಗದ ಕೋಣೆಗೆ ಹೋದವರು ಹೊರಕ್ಕೆ ಬಂದಿಲ್ಲ, ತುಂಬ ದುಃಖಿತರಾಗಿದ್ದಾರೆ. ಅದೆಲ್ಲ ಅವ್ರ ಬಗ್ಗೆ ಅಯ್ಯೋ ಪಾಪ ಅನ್ಬೋದು. ಅದೆಲ್ಲ ಪ್ರಧಾನವಾದ್ದು. ಸೀತೆಯನ್ನು ಕಾಡಿಗೆ ಕಳಿಸುವುದಕ್ಕೆ ಎಷ್ಟು ತೀಕ್ಷ್ಣವಾದ ನಿರ್ಣಯವನ್ನು ತೆಗೆದುಕೊಂಡರೋ ಅಷ್ಟೇ ಎಚ್ಚರಿಕೆಯಿಂದ ಆಕೆ ಏನಾದರೂ ವ್ಯವಸ್ಥೆ ಮಾಡಬೇಕಾಯ್ತಲ್ಲೇನ್ರಿ ಅಂತ ತಾನೇ ನಾವು ಅಂದ್ಕೊಳ್ಳೋದು. ಹಾಗಂತ ಅವ್ರು ಹೇಳ್ಕೊಳ್ಳೋ ಹಾಗಿಲ್ಲ. ನಾನು ಸೀತೆಗೆ ವ್ಯವಸ್ಥೆ ಮಾಡುತ್ತೇನೆ ಅಂದರೆ ಅದಕ್ಕೂ ಜನರು ಬೈತಾರೆ. ಆದ್ದರಿಂದ ಅದನ್ನು ರಹಸ್ಯವಾಗಿ ಮಾಡಬೇಕು. ಅದರ ಮೊದಲನೇ ಹಂತದಲ್ಲಿ ಕಾಡಿಗೆ ಕರ್ಕೊಂಡು ಬಿಟ್ಬಿಡು ಅಂತ ಅಷ್ಟೇ ಹೇಳಲಿಲ್ಲ ಅವರು. ಎಲ್ಲಿ ಬಿಡಬೇಕು ಅಂತ ಹೇಳಿದರು. ಗಂಗಾಯಸ್ತು ಪರೇ ಪಾರೇ ವಾಲ್ಮೀಕಿಯಸ್ತು ಮಹಾತ್ಮನಃ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲೆಲ್ಲೋ ಬಿಡೋ ಮಾತಲ್ಲ ಅದು. ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಹತ್ತಿರವೇ ಬಿಡಬೇಕು. ಯಾಕಪ್ಪ? ಯಾಕೆ ಅನ್ನೋದು ಲಕ್ಷ್ಮಣನಿಗೂ ಸರಿಯಾಗಿ ಗೊತ್ತಿಲ್ಲ. ಅದು ಶ್ರೀರಾಮರ ಎಚ್ಚರ. ಬಿಟ್ಟು ಬರಬೇಕು ಅಂತ ಹೇಳಿದ್ದಾರೆ. ಆದರೆ ಲಕ್ಷ್ಮಣ ಮಹಾಕುಶಾಗ್ರವತಿ, ನಮ್ಮಣ್ಣ ಯಾಕೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಹತ್ತಿರಲೇ ಬಿಟ್ಟು ಬಾ ಅಂತ ಹೇಳಿದ್ದಾರೆ ಅಂತ ಆತನಿಗೂ ಕುತೂಹಲ. ಸೀತೆಯನ್ನು ಬಿಟ್ಟಿದ್ದಾನೆ ಲಕ್ಷ್ಮಣ, ಆ ಕಡೆ ಹೋಗಿದ್ದಾನೆ, ರಥವನ್ನು ಹತ್ತಿದ್ದಾನೆ. ಸುಮಂತ್ರ ಹೊರಡೋಣ ಅಂದರೆ ಸ್ವಲ್ಪ ಇರುವಂತ ಇದ್ದಾರೆ. ಏನೋ ಒಂದು ಘಟನೆ ಘಟಿಸಬೇಕೀಗ. ಅದು ಲಕ್ಷ್ಮಣನ ಊಹೆ. ಕೊಂಚ ಹೊತ್ತಾಯಿತು. ಯಾರೋ ಮುದುಕರು ಬಂದರು. ವಾಲ್ಮೀಕಿ ಮಹರ್ಷಿಗಳು ಬಂದಿದ್ದಾರೆ ತಮ್ಮ ಶಿಷ್ಯರ ಜೊತೆಗೆ. ಆಕೆ ಹತ್ರ ಏನೋ ಮಾತಾಡಿದ್ದಾರೆ. ಅವರನ್ನು ಅನುಸರಿಸಿ ಆಕೆ ಹೋಗಿದ್ದಾರೆ. ದೃಷ್ಟ್ವಾ ತು ಮೈಥಿಲೀಂ ಸೀತಾಂ ಆಶ್ರಮೇ ಸಂಪ್ರವೇಶಿತಾಂ. ದಯವಿಟ್ಟು ಗಮನಿಸಿ, ಸೀತೆಯನ್ನು ಲಕ್ಷ್ಮಣ ಬಿಡುವುದು, ಹಾಗೆ ಬಿಡುವುದು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಹತ್ತಿರ. ಹಾಗೆ ಅವರನ್ನು ಬಿಟ್ಟ ಮೇಲೆ ಕೊಂಚ ಹೊತ್ತಿಗೆ ಈ ವಾಲ್ಮೀಕಿಗಳು ಬರೋದು, ಆಕೆ ಹತ್ರ ಮಾತಾಡೋದು, ಆಕೆಯನ್ನು ಕರ್ಕೊಂಡು ಹೋಗೋದು. ಏನು ಸಂಬಂಧವೇ ಇಲ್ಲ ಇದಕ್ಕೊಂದಕ್ಕೊಂದು. ಇಷ್ಟು ಸುವ್ಯವಸ್ಥಿತವಾಗಿ ನಡೀತಾ ಇದೆ ಅಂದರೆ ನಾನು ಯೋಚಿಸುತ್ತೇನೆ, ವಾಲ್ಮೀಕಿ ಮಹರ್ಷಿಗಳಿಗೆ ಶ್ರೀರಾಮರು ವೇಗರಾವುತರ ಮೂಲಕ ಹೇಳಿ ಕಳಿಸಿದ್ದಾರೆ ರಾಜ ಸಂದೇಶವನ್ನು. ಬಹುಶಃ ಹೀಗೆ ಹೇಳಿರಬಹುದು. ಇದು ರಾಮಾಯಣದಲ್ಲಿಲ್ಲ. ಯಾರಾದರೂ ಧ್ವನಿಪೂರ್ವಕವಾಗಿ ಅರ್ಥ ಮಾಡಿಕೊಳ್ಬೇಕಾದ್ದು. ಏನೋ ಸಮಸ್ಯೆಯಿಂದ ನಾನು ನನ್ನ ಹೆಂಡತಿನ ಕಳಿಸ್ತಾ ಇದ್ದೀನಿ ಸ್ವಾಮಿ, ನೀವೊಂದಷ್ಟು ಕಾಲ ಆಕೆಯನ್ನು ಉಳಿಸಿಕೊಳ್ಳಿ, ಇಟ್ಕೊಳ್ಳಿ, ನಿಮ್ಮ ಆಶ್ರಮದಲ್ಲಿ ಆಕೆ ಇರಲಿ ಅಂತ ಹೇಳಿರಬೇಕು. ಇಲ್ಲರೆ ವಾಲ್ಮೀಕಿ ಮಹರ್ಷಿಗಳು ಬಂದವರು, ನೀನು ಯಾರಮ್ಮ, ಎಲ್ಲಿಂದ ಬಂದಮ್ಮ ಅಂತ ಕೇಳುವುದರ ಬದಲು ಸ್ನುಷಾ ದಶರಥಸ್ಯ ರಾಮಸ್ಯ ಮಹಿಷೀ ಪ್ರಿಯಾ ಜನಕಸ್ಯ ಸುತಾ ರಾಜ್ಞಾ ಸ್ವಾಗತಂ ತೇ ಪತಿವ್ರತೆ ಅಂತ ಯಾಕ್ರಿ ಹೇಳ್ತಾರೆ? ಅಲ್ಲಿ ಪದಪ್ರಯೋಗಗಳೆಲ್ಲ ನೋಡಬೇಕು ನೀವು. ಪತಿವ್ರತೆ ಅಂತ ಕರೀತಾ ಇದ್ದಾರೆ. ಯಾವುದನ್ನು ಶ್ರೀರಾಮರು ಶಂಕೆ ಮಾಡಿದ್ದಾರೆ ಅಂತ ಪ್ರಚಾರವಾಯಿತೋ ಅದಕ್ಕೆ ತದ್ವಿರುದ್ಧವಾಗಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಇದೆಲ್ಲ ಶ್ರೀರಾಮರು ಕೊಟ್ಟ ಆಶ್ವಾಸನೆ ಅಂತ ನನಗನ್ನಿಸ್ತಕ್ಕಂಥದ್ದು. ಶ್ರೀರಾಮರು ಇದನ್ನು ಬಹಿರಂಗ ಮಾಡಿಲ್ಲ. ಅವರ ಮಿತಿಯಲ್ಲಿ ಅವರಿಗೆ ಎಷ್ಟು ಬಹಿರಂಗ ಮಾಡದೆ
ಜನರಿಗೆ ಗೊತ್ತಾಗದೆ ತಮ್ಮ ಹೆಂಡತಿಯ ರಕ್ಷಣೆಯನ್ನು ಎಷ್ಟು ಮಾಡಬೇಕೋ ಅಷ್ಟು ಮಾಡಿದ್ದಾರೆ. ಅದು ಕಾರಣ ಗಾಯತ್ರಿ ದೇವಿ, ನನಗನ್ಸುತ್ತೆ ಶ್ರೀರಾಮರು ಮೌನವಾಗಿ ಇರಲಿಲ್ಲ. ಒಂದು ಕಡೆ ನೊಂದಿದ್ದಾರೆ, ಇಷ್ಟವಿಲ್ಲದಿದ್ದರೂ ಸೀತೆಯನ್ನು ಕಳಿಸಿದ್ದಾರೆ. ಹಾಗೆ ಕಳಿಸುವುದು ಜನರಿಗೆ ತೃಪ್ತಿಯಾಗತ್ತೆ ಎನ್ನುವ ರಾಜರ ಹುದ್ದೆಯಲ್ಲಿ ಕುಳಿತು ಅಷ್ಟೆಲ್ಲ ಮಾಡಿದ್ದಾರೆ. ಆದರೆ ಜೊತೆಯಾಗಿ ಸೀತೆಯ ಸಂರಕ್ಷಣೆಯ ಜವಾಬ್ದಾರಿಯನ್ನೂ ಹೊತ್ತಿದ್ದಾರೆ. ಹಾಗೆ ಹೊತ್ತೇ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಹತ್ತಿರಕ್ಕೆ ಬಿಡು ಅಂತ ಹೇಳಿದ್ದಾರೆ. ವಾಲ್ಮೀಕಿಗಳಿಗೆ ಸಂದೇಶ ಕಳಿಸಿದ್ದಾರೆ. ವಾಲ್ಮೀಕಿಗಳ ಆಶ್ರಮಕ್ಕೆ ಸೀತೆಯನ್ನು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಸೀತೆ ಸುರಕ್ಷಿತವಾಗಿದ್ದಾಳೆ. ಅಂದರೆ ಎಲ್ಲ ಸರೋಗ್ಬಿಡ್ತು, ಸುಖ ಆಯಿತು ಅಂತ ನಾನು ಹೇಳ್ತಾ ಇಲ್ಲ. ಅವರ ಮಿತಿಯಲ್ಲಿ ಎಷ್ಟು ಕಷ್ಟವನ್ನು ತಪ್ಪಿಸಬಹುದು. ಹೌದು, ಯಾವುದೋ ಕಾಡಿನಲ್ಲಿ ಬಿಟ್ಟು ಬಂದ್ಬಿಟ್ರೆ ಯಾವುದೋ ಹುಲಿಗಿಲಿ ಬಂದು ತಿಂದಾಕ್ಬಿಟ್ರೆ ಏನು ಮಾಡೋದು? ಹಾಗಲ್ಲ, ಹಾಗೆ ಮಾಡಲಿಲ್ಲ ಶ್ರೀರಾಮರು. ಖಚಿತವಾಗಿ ಜನವಸತಿ ಇರತಕ್ಕಂಥ ಜಾಗದಲ್ಲೇ ಸೀತೆಯನ್ನು ಬಿಡು ಅಂತ ಹೇಳಿ ಮುಂದಿನ ವ್ಯವಸ್ಥೆಯನ್ನು ಗುಟ್ಟಾಗಿ ಮಾಡಿದ್ದಾರೆ. ಆದ್ದರಿಂದ ಶ್ರೀರಾಮರು ಮೌನವಾಗಿ ಇರಲಿಲ್ಲ. ಶ್ರೀರಾಮರು ತಮ್ಮ ಮಿತಿಯಲ್ಲಿ ಎಷ್ಟು ಜವಾಬ್ದಾರಿಯನ್ನು ತಗೊಂಡು ಎಷ್ಟು ಮುತುವರ್ಜಿ ವಹಿಸಬೇಕೋ ಅಷ್ಟನ್ನು ವಹಿಸಿ ವಾಲ್ಮೀಕಿಗಳಲ್ಲಿ ಸೀತೆಯನ್ನು ನಿಕ್ಷಿಪ್ತ ಮಾಡಿದ್ದಾರೆ ಅಂತ ನನಗಾದರೂ ಅನಿಸುತ್ತೆ. ನಮಸ್ಕಾರ. ಜೈ ಶ್ರೀರಾಮ. ಪ್ರಾತಸ್ಮರಣೀಯರಾದಂತಹ ಗುರುಗಳಾದಂಥ ಶ್ರೀಯುತ ಪಾವಗಡ ಪ್ರಕಾಶರಾಯರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಗಳೇ, ಶ್ರೀಮದ್ ರಾಮಾಯಣ ಹಾಗೂ ಅಧ್ಯಾತ್ಮವನ್ನು ಅತ್ಯಂತ ಸರಳವಾದ ಅಚ್ಚ ಕನ್ನಡದ ಭಾಷೆಯಲ್ಲಿ ನಮ್ಮ ಕನ್ನಡ ನಾಡಿನ ಸಮಸ್ತ ಜನಮಾನಸದಲ್ಲಿ ನೆಲೆಯೂರುವಂತೆ ಮಾಡ್ತಾ ಇರುವಂಥ ತಮಗೆ ಅತ್ಯಂತ ಕೃತಜ್ಞತೆಗಳನ್ನು ಹೇಳ್ತಾ, ಹಾಗೆಯೇ ಜನರನ್ನು ಅಧ್ಯಾತ್ಮ ಮಾರ್ಗದಲ್ಲಿ ಪ್ರೇರೇಪಿಸುವಂತಹ ತಮ್ಮ ರೀತಿಯನ್ನು ಅನನ್ಯವಾಗಿ ಹೊಗಳ್ತಾ ತಮ್ಮ ಹತ್ರ ಒಂದೆರಡು ಪ್ರಶ್ನೆಗಳನ್ನು ಇಡೋಣ ಅಂತ ಬಂದಿದ್ದೀನಿ ಗುರುಗಳೇ, ಇದೇ ಬರೋ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪ್ರತಿಷ್ಠಾಪನಾ ಮುಹೂರ್ತ ಇದೆ. ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇಂಥ ಶುಭ ಸಂದರ್ಭದಲ್ಲಿ ಕೆಲವು ವಿದ್ಯಮಾನಗಳು ಕೂಡ ನಡೀತಾ ಇರುವಂಥದ್ದು ಅದು ನಮ್ಮೆಲ್ಲರ ಗಮನಕ್ಕೂ ಬಂದಿದೆ. ಸಾಮಾಜಿಕ ಜಾಲತಾಣದಲ್ಲಂತೂ ತುಂಬ ಚರ್ಚೆ ಆಗ್ತಾ ಇದೆ ಅವು. ಒಬ್ಬರು ಶ್ರೀಯುತ ಚಂಪಕರಾಯ್ ಅನ್ನೋರು ರಾಮ ದೇವಾಲಯದ ಸಮಿತಿಯವರಂತೆ ಅವರು ದೇವಾಲಯ ರಾಮಾನಂದ ಪರಂಪರೆಗೆ ಸೇರಿದ್ದು, ಮತ್ತು ಶಾಕ್ಯರಿಗೆ, ಶೈವರಿಗೆ, ಶಂಕರಾಚಾರ್ಯ ಮಠಾಧೀಶರಿಗೆಲ್ಲ ಇಲ್ಲೆಲ್ಲ ಏನೋ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಂತೂ ತುಂಬ ಚರ್ಚೆ ಆಗ್ತಾ ಇದೆ. ಅದರ ಬಗ್ಗೆ ಸಾಕಷ್ಟು ಜನರ ಕಮೆಂಟ್ಗಳು ಕೂಡ ಜಾಲತಾಣಗಳಲ್ಲಿ ಬರ್ತಾ ಇದೆ. ಅದರಂತೆ ಶಿವರಾಜ್ ಮತ್ತು ಬಾಲಕೃಷ್ಣ ಅನ್ನೋರ ಕಮೆಂಟ್ಗಳು ನನ್ನ ಗಮನ ಸೆಳೀತು. ಅದೇ ರೀತಿಯಲ್ಲಿ ನನಗೂ ಕೂಡ ಅದೇ ಪ್ರಶ್ನೆಗಳೇ ಹುಟ್ಟಿದ್ವು. ಈಗ ಶೈವರು, ಶಾಕ್ಯರು ಎಲ್ಲರಿಗೂ ಶ್ರೀರಾಮನು ಆರಾಧ್ಯ ದೈವನೇ ತಾನೇ. ನಮ್ಮ ಸನಾತನಿಗಳೆಲ್ಲರಿಗೂ ಶ್ರೀರಾಮ ದೇವರು ಆರಾಧ್ಯ ದೈವರೇ ತಾನೇ. ಹಾಗೆ ಅದರ ಜೊತೆಯಲ್ಲಿ ಅವ್ರು ಬರಬಾರ್ದು ಅಥವಾ ಇವರಿಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಒಂದು ರೀತಿ ಅಧ್ಯಾತ್ಮ ಕ್ಷೇತ್ರಕ್ಕೆ ಮತ್ತು ಶೈವರಿಗೆ ಅಥವಾ ದೇವಸ್ಥಾನಕ್ಕೆ, ಸ್ವತಃ ಶ್ರೀರಾಮರ ಅಯೋಧ್ಯೆಯಲ್ಲಿರುವಂಥ ದೇವಸ್ಥಾನಕ್ಕೆ ಒಂದು ರೀತಿಯಲ್ಲಿ ಅಪಮಾನ ಮಾಡ್ದಂಗೆ ಆಗಲ್ವೇ ಅನ್ನೋದು, ಅಪಖ್ಯಾತಿ ಆದಂಗೆ ಆಗಲ್ವೇ ಅನ್ನೋದು ನನ್ನ ಪ್ರಶ್ನೆ ಒಂದು. ಎರಡನೇ ಪ್ರಶ್ನೆ ಅಂದರೆ, ದೇವಸ್ಥಾನವನ್ನು ಅರ್ಧ ಕಟ್ಟಿದಾಗ ಅಲ್ಲಿ ಪ್ರತಿಷ್ಠಾಪನೆ ಮಾಡಬಹುದೇ ಅನ್ನುವಂಥದ್ದು. ಹಾಗೆ ಮೂರನೇ ವಿಷಯ ಅಂದರೆ ಜನವರಿ 22ರ ಮುಹೂರ್ತ ಚೆನ್ನಾಗಿದೆಯೇ, ಹೇಗಿದೆಯೇ ಅನ್ನುವಂಥದ್ದು. ಈ ಮೂರು ಪ್ರಶ್ನೆಗಳಿಗೆ ತಾವು ದಯಮಾಡಿ ಬೆಳಕನ್ನು ಚೆಲ್ಲಬೇಕು, ಉತ್ತರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ನಮಸ್ಕಾರ.